ಸ್ಪಂದಿಸಬೇಕು. ಯಾವುದೇ ಕಾಲಕ್ಕೂ ಇದರಲ್ಲಿ ಎಂಥ ಒಬ್ಬ ದೊಡ್ಡ ಮನುಷ್ಯ ಹೇಳ್ತಾನಪ್ಪ ಅಂತಂದ್ರು ಕಾಂಪ್ರಮೈಸ್ ಆಗ್ತಕ್ಕದ್ದಲ್ಲ. ಜನಾಂಗದ ಇತಿಮಿತಿಗೆ ಒಳಪಟ್ಟು, ಜನಾಂಗದ ಹಿತಾಸಕ್ತಿಗೆ ಒಳಪಟ್ಟು ಆ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನೀವುಗಳು ಸ್ಪಂದಿಸಬೇಕು. ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ನಾನು ಒಂದೇ ಒಂದು ಮಾತನ್ನು ಹೇಳ್ತೇನೆ. ಶಾಂತ ರೀತಿಯಿಂದ ತಾವುಗಳು ಹೋರಾಟ ಮಾಡಿ ಜಿಲ್ಲಾಡಳಿತ SP ಹಿಡ್ಕೊಂಡ DDPU, ತಹಸೀಲ್ದಾರ್, PSI ಯಾಕೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿ ಬಂದು ಈ ವೇದಿಕೆವರೆಗೆ ಬಂದು ನಮ್ಮನ್ನ ಕನ್ಸಲ್ಟ್ ಮಾಡುವವರೆಗೂ ಕೂಡ ಈ ವೇದಿಕೆಯಿಂದ ಕದಲಲ್ಲ ಅನ್ನುವಂಥ ಮಾತನ್ನ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ನಾನು ತಮ್ಮೆಲ್ಲರಿಗೆ ಹೇಳ್ತೇನೆ, ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇನೆ. ಸಮಾಜ ಕಲ್ಯಾಣಾಧಿಕಾರಿ, DDPU, ತಹಸೀಲ್ದಾರ್, ಪೊಲೀಸ್ ಇನ್ಸ್ಪೆಕ್ಟರ್, SP, DC ಒಳಗೊಂಡು ಅಸಿಸ್ಟೆಂಟ್ ಕಮಿಷನರ್ ಒಳಗೊಂಡಂತೆ ಎಲ್ಲರೂ ಕೂಡ ಇದಕ್ಕೆ ಕಾರಣವನ್ನು ಹೇಳಿ ಯಾವ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಿಲ್ಲ, ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟದಿಂದ ಮೇಲೆ ಹೇಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.